ಸಾವಿತ್ರಿ ತನ್ನ ಮಗ ಪ್ರದೀಪ್ಗೆ ಭಾನು ಜೊತೆಗೆ ಅದ್ದೂರಿಯಾಗಿ ಮದುವೆ ಮಾಡ್ತಾಳೆ. ರೀ, ನಾವ್ ಅಂದ್ಕೊಂಡಿರೋ ಹಾಗೆ ಮದುವೆ ಒಂದು ಚೆನ್ನಾಗಾಯ್ತು ನೋಡ್ರಿ. ನಾವ್ ಏನ್ ಹೇಳ್ತೀವೋ ಅದೇ ಸರಿ ಅಂತ ಹೆಣ್ಣಿನ ಮನೆಯವರು, ಹೆಣ್ಣಿನ ಕಡೆಯವರು, ಹೆಣ್ಣು ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಮಾಡಿದ್ರು ನೋಡಿ. ಹೆಣ್ಣಿನ ಮನೆಯವರಾಗ್ಲಿ ಹೆಣ್ಣಿನ ಕಡೆಯವರಾಗ್ಲಿ ಯಾರು ಒಂದೇ ಒಂದು ವಿರೋಧನೂ ವ್ಯಕ್ತಪಡಿಸಿಲ್ಲ ಕಣ್ರಿ. ನಮಗೂ ಅದೇ ಬೇಕಾಗಿರೋದು. ಏನೇ ಆಗ್ಲಿ ಸಾವಿತ್ರಿ, ನೀನ್ ಹುಡುಕಿರೋ ಹುಡುಗಿ ಮಾತ್ರ ನಮ್ಮ ಮನೆಗೆ ಹೇಳಿ ಮಾಡಿಸ್ತಾಗಿದ್ದಾಳೆ ಕಣೆ. ನಾವು ಏನ್ ಹೇಳ್ತೀವೋ ಅದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾಳೆ ಅನ್ನೋದು ಗ್ಯಾರಂಟಿ ಆಯ್ತು. ಮಕ್ಕಳು ಮದುವೆ ಮಾಡುವಾಗ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ಕಣ್ರಿ. ಇವಾಗಿನ ಕಾಲದ ಹುಡುಗಿಯರ್ನ ಮದುವೆ ಮಾಡಿ ಮನೆ ತುಂಬಿಸ್ಕೊಳ್ಳೋದೇ ತಡ ಅವ್ರದೇ ದರ್ಬಾದ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾವು ಯೋಚನೆ ಮಾಡಿ ಹುಡುಕಿ ಎಷ್ಟೇ ದಿನ ಆಗ್ಲಿ ನಾವಿರೋವರೆಗೂ ನಾವ್ ಏನ್ ಹೇಳ್ತೀವೋ ಅದನ್ನ ಕೇಳ್ಕೊಂಡು ಬಿದ್ದಿರೋ ಹುಡುಗಿಯರನ್ನೇ ಹುಡ್ಕೊಬೇಕು. ಇಲ್ಲ ಅಂದ್ರೆ ನಮ್ಮ ಮನೇಲಿ ನಮಗೆ ವ್ಯಾಲ್ಯೂ ಇಲ್ದಿದ್ದಂಗೆ ಆಗುತ್ತಷ್ಟೆ. ಸಾವಿತ್ರಿಗೆ ತನ್ನ ಮನೆಗೆ ಬರೋ ಸೊಸೆ ಯಾವಾಗ್ಲೂ ತಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ಕೊಂಡಿರ್ಬೇಕು. ಯಾವತ್ತೂ ಅವಳ ಧ್ವನಿ ಎತ್ತಿ ಕೂಡ ಮಾತಾಡಬಾರ್ದು ಅನ್ನೋದು ಇರುತ್ತೆ. ಹಾಗಾಗಿ ಪಾಪ ಸಾಧು ಸ್ವಭಾವ ಆಗಿರೋ ಭಾನುನ ಹುಡುಕಿ ಮಗನ ಜೊತೆ ಮದುವೆ ಮಾಡ್ತಾಳೆ. ಅಮ್ಮ, ನನಗೆ ಆಫೀಸಿಗೆ ಟೈಮ್ ಆಗ್ತಿದೆ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಅಪ್ಪ, ಹೋಗಿ ಬರ್ತೀನಿ. ಹ್ಞೂ ಸರಿ ಆಯ್ತು ಮಗ್ನೆ, ನೀನು ಹುಷಾರಾಗಿ ಹೋಗ್ಬಾ. ಮಧ್ಯಾಹ್ನಕ್ಕೆ ಊಟ ಎಲ್ಲ ನಿನ್ನ ಹೆಂಡತಿ ಪ್ಯಾಕ್ ಮಾಡಿಕೊಟ್ಟಿದ್ದಾಳಾ? ಪ್ಯಾಕ್ ಮಾಡಿಕೊಟ್ಟಿಲ್ಲ ಅಂದ್ರೆ ಹೇಳು, ಇವಾಗಲೇ ಕರೆದು ಹೇಳ್ತೀನಿ. ಇಲ್ಲಮ್ಮ, ನಾನಿವತ್ತು ಆಫೀಸ್ ಕ್ಯಾಂಟೀನಲ್ಲೇ ತಿನ್ನಬೇಕು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಎಲ್ಲರೂ ಕ್ಯಾಂಟೀನಲ್ಲಿ ಪಾರ್ಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ಬರ್ಡೇ ಸೆಲೆಬ್ರೇಷನ್ ಕೂಡ ಇದೆ, ಹಾಗಾಗಿ ಅಲ್ಲೇ ತಿಂತೀನಿ ಬಿಡು. ಓ ಹೌದಾ, ಸರಿ ಹಾಗಾದ್ರೆ ಹುಷಾರಾಗಿ ಹೋಗ್ಬಾರಪ್ಪ. ರೀ, ಇಲ್ಲಿ ನೋಡ್ರಿ, ಮನೇಲಿ ರೇಷನ್ ಎಲ್ಲ ಖಾಲಿ ಆಗಿದೆ. ಹಾಗಾಗಿ ನಾನು ಲೀಸ್ಟ್ ಮಾಡಿದ್ದೀನಿ. ನೀವು ಬರ್ತಾ ಇದನ್ನೆಲ್ಲ ತಗೊಂಡ್ ಬರ್ತೀರಾ? ಏನು ಏನ್ ಹೇಳ್ತಿದ್ಯಾ ಬಾನು? ನೀನು ರೇಷನ್ ಲಿಸ್ಟ್ ರೆಡಿ ಮಾಡಿದ್ಯಾ? ಅಲ್ಲ ಕಣೆ, ಯಾರನ್ನ ಕೇಳಿ ರೆಡಿ ಮಾಡ್ದೆ? ಅದು ಅದು ಅತ್ತೆ, ಯಾರನ್ನೂ ಕೇಳಲಿಲ್ಲ. ಅಡುಗೆ ಮನೆಯಲ್ಲಿ ರೇಷನ್ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಏನೇನ್ ಬೇಕೋ ಎಲ್ಲಾನು ಲೀಸ್ಟ್ ಮಾಡಿದೆ ಅಷ್ಟೇ. ಅರೆ, ಇದೇನಮ್ಮ ಬಾನು, ಈ ಮನೇಲಿ ದೊಡ್ಡೋರು ಅಂತ ನಾವಿದೀವಿ. ನಿನ್ ಗಂಡನೂ ಇದ್ದಾನೆ, ನಿನ್ ನಾದ್ನೇನೂ ಇದ್ದಾಳೆ. ಹೀಗಿರುವಾಗ ನೀನು ನಿನಗಿಷ್ಟ ಬಂದಾಗೆ ಏನ್ ಮಾಡ್ಬೇಕೋ ಎಲ್ಲಾನು ಮಾಡ್ತಿದ್ಯಲ್ಲ. ಯಾರನ್ನಾದ್ರೂ ಕೇಳ್ಬೇಕು ಬಿಡ್ಬೇಕು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ವಾ ನೀನು? ಅಯ್ಯಯ್ಯೋ, ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತಾರೆ ಹೇಳಿ? ಇವಾಗಿನ ಹೆಣ್ಮಕ್ಳಿಗೆ ಮದ್ವೆ ಮಾಡ್ಕೊಟ್ಟು ಕೂಡ್ಲೇನೆ ಏನ್ ಗಂಡನ್ ಮನೆನ ಇವ್ರ ಹೆಸರಿಗೆ ಬರ್ದ್ ಕೊಟ್ಟಿದೀವಿ ಅನ್ಬೇಕು, ಹಾಗ್ ನಡ್ಕೊಳ್ತಾರೆ. ಗಂಡನ್ ಮನೆಗ್ ಬರೋದೇ ತಡ ಎಲ್ಲಾ ಜವಾಬ್ದಾರಿನೂ ತಾವೇ ತಗೋತಾರೆ. ಯಾರನ್ನು ಕೇಳೋದು ಇಲ್ಲ, ಹೇಳೋದು ಇಲ್ಲ. ಅಯ್ಯೋ, ಅದು ಅದು ಹಾಗಲ್ಲ ಅತ್ತೆ. ನಾನು ಬಾನು, ನೀನು ಈ ಮನೆಗೆ ಸೊಸೆ ಮಾತ್ರನೇ, ನೀನೇನು ಈ ಮನೆ ಯಜಮಾನಿ ಅಲ್ಲ. ನೋಡು, ಅಪ್ಪ ಅಮ್ಮ ಅಂತ ದೊಡ್ಡೋರಿದ್ದಾರೆ. ಏನೇ ಮಾಡೋದಾದ್ರೂ ಅವ್ರು ಹೇಳಿದ್ದನ್ನ ಮಾಡು. ಅವ್ರ ಹತ್ರ ಕೇಳಿ ಮಾಡು. ಅವ್ರು ಹ್ಞೂ ಅಂದ್ರೆ ಮಾತ್ರನೇ ಮಾಡ್ಬೇಕು. ಅದು ಬಿಟ್ಟು ಎಲ್ಲದನ್ನು ನಿನಗಿಷ್ಟ ಬಂದಾಗೆ ಮಾಡೋದಲ್ಲ. ಕ್ಷಮಿಸಿ ಅತ್ತೆ, ಇನ್ಮೇಲೆ ನಿಮ್ಮನ್ ಕೇಳಿನೇ ಮಾಡ್ತೀನಿ. ಲೇ ಬಾನು, ಮನೆ ಎಲ್ಲ ಕೆಲಸ ಮುಗಿತೇನೆ. ಮನೆ ಎಲ್ಲ ಗುಡ್ಸಿದ್ಯಾ ತಾನೆ? ಎದುರುಗಡೆ ಎಲ್ಲ ಗುಡ್ಸ್ಬೇಕಿತ್ತು. ಯಾರಾದ್ರೂ ಬಂದ್ರೆ ಆಮೇಲೆ ಈ ಮನೇಲಿ ಹಿಡಿ ಹಾಕೋರು ಗತಿ ಇಲ್ವೇನೋ ಅನ್ಕೋತಾರೆ. ಹಾಗೆ ಬಟ್ಟೆ ಎಲ್ಲ ಒಗ್ದಾಕಿದ್ಯಲ್ಲ, ಅದನ್ನೆಲ್ಲ ಒಣಸಿದ್ಯಲ್ಲ, ತಗೊಂಡ್ ಬಂದ್ಯಾ? ತಗೊಂಡ್ ಬಂದಿಲ್ಲ ಅಂದ್ರೆ ಇಬ್ಬನಿ ಎಲ್ಲ ಬಿದ್ದು ಮತ್ತೆ ಥಂಡಿ ಆಗುತ್ತೆ, ಬಟ್ಟೆ ಹಾಳಾಗುತ್ತಷ್ಟೇ. ನನ್ ಮಗ ನಾಳೆ ಆಫೀಸಿಗೆ ಹೋಗ್ಬೇಕು, ನನ್ ಮಗಳು ಕಾಲೇಜಿಗೆ ಹೋಗ್ಬೇಕು, ಅವ್ರಿಗೆಲ್ಲ ಬಟ್ಟೆ ಬೇಕಲ್ಲ. ಹಾ ಅತ್ತೆ, ಎಲ್ಲ ಕೆಲ್ಸಾನು ಮುಗೀತು. ಹಾರಾಕಿರೋ ಬಟ್ಟೆ ತಗೊಂಡ್ ಬಂದು ಅವಾಗ್ಲೇ ಒಳಗಿಟ್ಟಿದ್ದೀನಿ. ಸರಿ ಹಾಗಾದ್ರೆ ನನ್ ಮಗನ ಹತ್ರ ಚಿಕನ್ ತರೋದಕ್ಕೆ ಹೇಳಿದೀನಿ. ಅವ್ನ್ ತಂದು ಕೂಡ್ಲೇನೆ ಬೇಗ ಬೇಗ ಅಡಿಗೆ ಮಾಡು. ಮಕ್ಕಳಿಗೆಲ್ಲ ಹಸುವಾಗಿರುತ್ತೆ, ಅವರೆಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ನನ್ ಗಂಡಂಗೂ ಬೇಗ ಊಟ ಮಾಡಿ ಟ್ಯಾಬ್ಲೆಟ್ ತಗೋಬೇಕು. ಹಾ ಬಾನು, ಹಾಗೆ ಮತ್ತೆ ಹಾಲಿದೆಯಲ್ಲ, ಹಾಲನ್ನ ಬಿಸಿ ಮಾಡಿ ನನ್ ಗಂಡಂಗೆ, ಹಾಗೆ ನಿನ್ ಗಂಡಂಗೆ, ನನ್ ಮಗಳಿಗೆ ಎಲ್ರಿಗೂ ಒಂದೊಂದು ಲೋಟ ಕೊಟ್ಬಿಡು ಆಯ್ತಾ? ಹಾ ಸರಿ ಅತ್ತೆ. ಸರಿ ಸರಿ, ಮೊದ್ಲು ಇವಾಗ ಅಡ್ಗೆಗೆಲ್ಲ ರೆಡಿ ಮಾಡ್ಕೊ. ಇನ್ನೇನ್ ನನ್ ಮಗ ಚಿಕನ್ ತಗೊಂಡ್ ಬಂದ್ಬಿಡ್ತಾನೆ. ಬೇಗ ಬೇಗ ಅಡ್ಗೆ ಮಾಡು. ಅಡ್ಗುಲಜ್ಜಿ ಹಾಗೆ ನಿಧಾನವಾಗಿ ಮಾಡ್ಬೇಡ. ನೀನ್ ದಿನ ಅಡ್ಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ 9 ಗಂಟೆ ಆಗಿರತ್ತೆ. ಸಾವಿತ್ರಿ ಹೇಳ್ದಾಗೆ ಭಾನು ಒಂದ್ ಅರ್ಧ ಗಂಟೆಲಿ ಅಡ್ಗೆ ಎಲ್ಲ ರೆಡಿ ಮಾಡಿ ಊಟಕ್ಕೆ ತಯಾರಿ ಮಾಡ್ತಾಳೆ. ಇನ್ನೇನು ತಾನೇ ಊಟ ಬಡಿಸ್ಬೇಕು ಅನ್ನೋ ಅಷ್ಟರಲ್ಲಿ ಭಾನು, ಆ ಚಿಕನ್ ಸಾಂಬಾರಿನ ಪಾತ್ರೆ ಕೊಡು, ನಾನೇ ಎಲ್ರಿಗೂ ಬಡಿಸ್ತೀನಿ. ಗಿರಿಜಾ ತಾನೇ ಎಲ್ರಿಗೂ ಊಟ ಬಡಿಸಿ ಒಂದ್ 5-10 ನಿಮಿಷದಲ್ಲಿ ಊಟ ಮುಗಿಸ್ಕೊಂಡು ಎಲ್ರೂ ಅಲ್ಲಿಂದ ಹೊರಟೋಗ್ತಾರೆ. ನೋಡಮ್ಮ ಭಾನು, ನನ್ನ ಮಗಳಿಗೆ ಚಿಕನ್ ಗ್ರೇವಿ ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ನೀನ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಹೇಳ್ತಿದ್ದೀನಿ, ಇರೋದೇ ಸ್ವಲ್ಪ, ನೀನು ಸ್ವಲ್ಪನೇ ಹಾಕೊಂಡು ತಿಂದು ನಾಳೆ ಬೆಳಗ್ಗೆ ನನ್ನ ಮಗಳಿಗೆ ಸ್ವಲ್ಪ ಇಟ್ಬಿಡು ಆಯ್ತಾ? ಛೇ, ಇರೋದೇ ಗ್ರೇವಿ ಚೂರು, ಅದರಲ್ಲೂ ನಾಳೆ ಬೆಳಗ್ಗೆ ನನ್ನ ಮಗಳಿಗೆ ಇಡು ಅಂತ ಹೇಳ್ತಿದ್ದಾರೆ. ಇವ್ರಿಗೆ ನಾನು ಕೆಲಸ ಮಾಡೋದಕ್ಕೆ ಮಾತ್ರ ಬೇಕು ಅನ್ಸುತ್ತೆ.
ಬೇರೆದಕ್ಕೆಲ್ಲ ಇವರೇ ಮುಂದೆ ಬರ್ತಾರೆ. ಹಾ, ಹಾಗೆ ನೋಡು, ಅಡ್ಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಹೋಗಿ ಮಲ್ಕೋ. ಊಟ ಮಾಡ್ದೋಳೆ ನಿದ್ದೆನೇ ನೋಡಿಲ್ಲ ಅನ್ನೋ ಹಾಗೆ ಹೋಗಿ ಮಲಗ್ಬಿಡ್ಬೇಡ. ನಿನ್ನೆ ಬೆಳಗ್ಗೆ ಎದ್ದು ನೋಡು ಅಷ್ಟರಲ್ಲಿ ಎಷ್ಟೊಂದು ಜಿರಳೆ ಬಂದಿತ್ತು ಗೊತ್ತಾ? ಎಲ್ಲಾ ಪಾತ್ರೆನೂ ಹಾಗೆ ಇಟ್ಟಿದ್ಯಾ ನೀನು. ಇವತ್ತು ಹಾಗೆ ಮಾಡ್ಬೇಡ, ಆಮೇಲೆ ಅಡ್ಗೆ ಮನೆಗೆ ಕಾಲ್ ಹಾಕೋದಕ್ಕೂ ಹೇಸಿಗೆ ಆಗತ್ತಷ್ಟೇ. ಊಟ ತಿಂಡಿ ಮಾಡೋ ಜಾಗ ಇದು, ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಕಲಿ. ಸರಿ ಅತ್ತೆ. ಇವತ್ತು ಹೇಗೂ ನನ್ನ ಗಂಡಂಗೆ ಸಂಬಳ ಬರೋ ದಿನ. ಸಂಬಳ ತಗೊಂಡು ಬಂದ್ಮೇಲೆ ನಾನು ಮೊದಲು ಅವ್ರನ್ನ ಕರ್ಕೊಂಡು ಶಾಪಿಂಗ್ ಹೋಗ್ಬೇಕು. ನನ್ನ ಹತ್ರ ಒಂದು ಜೊತೆನೂ ಬಟ್ಟೆ ಇಲ್ಲ. ಮದುವೆ ಆದ್ಮೇಲೆ ಇದೊಂದೆರಡು ಸೀರೆ ಬಿಟ್ರೆ ನಾನು ಬೇರೆ ಬಟ್ಟೆನೇ ತಗೊಂಡಿಲ್ಲ. ಬಟ್ಟೆ ತಗೊಂಡ್ರೆ ಅಟ್ಲೀಸ್ಟ್ ಡೈಲಿ ಮನೇಲಿ ಸೀರೆ ಉಡೋದಾದ್ರೂ ತಪ್ಪತ್ತೆ. ದಿನಾಲು ಸೀರೆ ಉಟ್ಟು ನನಗಂತೂ ಬೋರ್ ಆಗ್ಬಿಟ್ಟಿದೆ. ಹೌದು. ಓ, ಬಂದ್ರಾ ರೀ? ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಅದೇನು ಗೊತ್ತಾ, ಇವತ್ತು ಹೇಗೂ ನಿಮಗೆ ಸ್ಯಾಲ್ರಿ ಆಗಿದೆ ಅಲ್ವಾ? ನಿಮ್ಮ ಸ್ಯಾಲ್ರಿ ತಗೊಂಡು ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣವಾ? ಏನು ಶಾಪಿಂಗಾ? ಶಾಪಿಂಗ್ ಎಲ್ಲ ಬೇಡ. ಏನಕ್ಕೆ ಸುಮ್ಮನೆ ದುಡ್ಡು ಹಾಳು ಮಾಡ್ತಿದ್ಯಾ? ನೋಡು, ಶಾಪಿಂಗ್ ಗೀಪಿಂಗ್ ಎಲ್ಲ ನಾನು ಬರಲ್ಲ. ಅಷ್ಟಕ್ಕೂ ಈ ಸಂಬಳನ ನಾನು ನಿನಗೆಲ್ಲಿ ಕೊಡ್ತೀನಿ ಅಂದೆ? ಅಮ್ಮಂಗೆ ಕೊಡಬೇಕು. ಅಯ್ಯೋ, ಅದು ಹಾಗಲ್ಲ ರೀ, ನನ್ನ ಹತ್ರ ಯಾವ ಬಟ್ಟೆನೂ ಇಲ್ಲ. ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಹೇಗೂ ಇವಾಗ ನಿಮ್ಮ ಕೈಯಲ್ಲಿ ದುಡ್ಡಿದೆ ಅಲ್ವಾ? ನೀವು ಅತ್ತೆಗೆ ಕೊಡಬೇಡಿ ಅಂತ ಏನು ಹೇಳ್ತಾ ಇಲ್ಲ. ನಾವು ಸ್ವಲ್ಪ ಇಟ್ಕೊಂಡು ಮಿಕ್ಕಿರೋದನ್ನ ಅತ್ತೆಗೆ ಕೊಟ್ಬಿಡಿ. ಆಹಾ, ಸಾಕು, ಬಾಯಿ ಮುಚ್ಚೆ. ಏನು ನಿನ್ ಗಂಡನ ತಲೆ ತಿರುಗಿಸಿ ನಿನ್ ಕಡೆ ಮಾಡ್ಕೊಂಡು ಈ ಮನೆ ಯಜಮಾನಿಕೆ ಮಾಡ್ಬೇಕು ಅನ್ಕೊಂಡಿದ್ಯೇನೆ? ನಾನು ನಿನಗೆ ಅವತ್ತೇ ಹೇಳಿಲ್ವೇನೆ, ಏನೇ ಯಜಮಾನಿಕೆ ಇದ್ರು ನಾನು ನನ್ನ ಗಂಡನೇ ಮಾಡೋದು. ಈ ಮನೆಗೆ ದೊಡ್ಡ ಮನುಷ್ಯರು ಅಂತ ನಾವಿದೀವಿ ಅಂತ. ಆದ್ರೂ ನೀನು ಒಳಗೆ ಸಂಚು ಮಾಡ್ತಾ ಇದೀಯೇನೆ? ಅಯ್ಯಯ್ಯೋ, ಅದು ಹಾಗಲ್ಲ ಅತ್ತೆ. ನನ್ನ ಹತ್ರ ಬಟ್ಟೆ ಇರಲಿಲ್ಲ, ಹಾಗಾಗಿ ನನ್ನ ಗಂಡ ದುಡ್ದಿರೋದ್ರಲ್ಲಿ ಸ್ವಲ್ಪ ತಗೊಳ್ಳೋಣ ಅಂತ. ಲೇ, ನಿನ್ ಗಂಡ ಆಗೋದಕ್ಕಿಂತ ಮೊದಲು ಅವ್ನು ನನ್ನ ಮಗ ಕಣೆ. ನಿನ್ ಗಂಡ ದುಡ್ದಿರೋದ್ರಲ್ಲಿ ನೀನ್ ತಗೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನ್ ತಗೋಬೇಕು. ನನ್ನ ಮಗಳಿಗೆ ಮದುವೆ ಮಾಡ್ಬೇಕು, ಹಾಗಾಗಿ ಅವಳಿಗೆ ಬಂಗಾರ ಮಾಡಿಸ್ಬೇಕು. ಇದೆಲ್ಲ ಯಾವ ಚಿಂತೆನೂ ಇಲ್ಲ ನಿನ್ಗೆ. ಯಾವಾಗ ನೋಡಿದ್ರು ಅದನ್ನ ತಗೊಳ್ಳೋಣ, ಇದನ್ನ ತಗೊಳ್ಳೋಣ, ಮನೆ ಯಜಮಾನಿಕೆ ಮಾಡೋಣ ಅಷ್ಟೇ ಅಲ್ವೇನೆ? ನೋಡು, ನಾನು ಏನ್ ಹೇಳ್ತೀನೋ ಅಷ್ಟು ಮಾತ್ರ ಮಾಡ್ಬೇಕು ಈ ಮನೇಲಿ. ಹೆಚ್ಚಿಗೆ ಏನಾದ್ರೂ ಮಾಡೋದಕ್ಕೆ ಹೊರಟ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ ಅಷ್ಟೇ. ಲೋ ಮಗ್ನೆ, ನಿನ್ ಹೆಂಡತಿಗೆ ನೀನ್ ಬುದ್ಧಿ ಹೇಳು, ಇಲ್ಲ ಅಂದ್ರೆ ಆಮೇಲೆ ನಾನ್ ಬುದ್ಧಿ ಹೇಳ್ಬೇಕಾಗುತ್ತೆ. ನೋಡು ಬಾನು, ಅಮ್ಮ ಹೇಳಿದ್ದು ನಿನ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಸಪ್ರೇಟಾಗಿ ಏನೂ ಹೇಳೋದಿಲ್ಲ ಅನ್ಕೋತೀನಿ. ನೋಡು, ಈ ಮನೇಲಿ ನೀನು ಏನು ಮಾಡಬೇಕೋ ಅಷ್ಟು ಮಾತ್ರ ಮಾಡು. ಅದು ಬಿಟ್ಟು ಮನೆ ಜವಾಬ್ದಾರಿ ತಗೊಳ್ಳೋದಾಗ್ಲಿ, ಯಜಮಾನಿಕೆ ಮಾಡೋದಾಗ್ಲಿ, ಇದು ಯಾವುದನ್ನು ಮಾಡಬೇಡ. ಅದಕ್ಕೆ ಅಂತಾನೆ ಅಪ್ಪ ಅಮ್ಮ ಇದ್ದಾರೆ. ಅಮ್ಮ ಏನು ಹೇಳ್ತಾಳೋ ಅದನ್ನ ಮಾಡ್ಕೊಂಡು ಸುಮ್ಮನೆ ಇರು. ನೀನೇನೇನೋ ಮಾಡಕ್ ಹೋಗಿ ಸುಮ್ಮನೆ ನಮ್ಮ ನೆಮ್ಮದಿನೂ ಹಾಳು ಮಾಡಬೇಡ. ಈ ಮನೇಲಿ ನಾನೊಬ್ಳು ಕೆಲಸದವಳು. ಇವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡು ಸುಮ್ಮನೆ ಇರ್ಬೇಕು. ನನ್ನ ಭಾವನೆಗಳಿಗೆ, ನನ್ನ ಆಸೆಗಳಿಗೆ ಯಾವ ಬೆಲೆನೂ ಇಲ್ಲ ಅನ್ಸುತ್ತೆ. ಯಾಕಾದ್ರೂ ಈ ಮದ್ವೆ ಆದ್ನೋ ಇವರು ನನ್ನ ಸೊಸೆ ಅಂತ ತಂದಿಲ್ಲ, ಕೆಲಸದವಳು ಅಂತಾನೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಪಾನು ತನ್ನ ಗಂಡನ ಮನೆಗೆ ಹೋದಾಗಿಂದಾನು ಬಾಯಿ ಮಾತಿಗಷ್ಟೇ ಸೊಸೆ ಆಗಿರ್ತಾಳೆ. ಸೊಸೆಯಾಗಿ ಯಾವುದೇ ಒಂದು ನಿರ್ಧಾರ ತಗೊಳ್ಳೋ ರೈಟ್ಸ್ ಕೂಡ ಸಾವಿತ್ರಿ ಮಾತ್ರ ಅವಳಿಗೆ ಕೊಟ್ಟೇ ಇರೋದಿಲ್ಲ. ಇದರಿಂದ ಅವಳ ಮನಸ್ಸಿಗೆ ತುಂಬಾನೇ ಬೇಜಾರಾಗ್ತಿರತ್ತೆ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ಸಾವಿತ್ರಿ ಮಗಳು ಪೃಥ್ವಿ ನೋಡೋದಕ್ಕೆ ಗಂಡನ ಮನೆಯವ್ರು ಬಂದಿರ್ತಾರೆ. ಅವರು ಬೇರೆ ಯಾರು ಅಲ್ಲ, ಬಾನು ಚಿಕ್ಕಮ್ಮ ಮತ್ತೆ ಚಿಕ್ಕಮ್ಮನ ಮಗ. ಬೀಗ್ರೆ, ನಿಮ್ಮ ಮಗ ನಮ್ಮ ಮಗಳನ್ನ ಇಷ್ಟಪಟ್ಟು ಇಲ್ಲಿವರೆಗೂ ನೀವು ಬಂದಿರೋದು ನಮ್ಗಂತೂ ತುಂಬಾ ಖುಷಿ ಆಗ್ತಿದೆ. ಅಯ್ಯೋ ಬೀಗ್ರೆ, ನನ್ಗಂತೂ ನನ್ನ ಮಗ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಯಾವ ಹುಡುಗಿನೋ ಏನೋ ಅಂತ ತುಂಬಾ ಗಾಬರಿ ಆಗಿತ್ತು. ಆದ್ರೆ ಆಮೇಲೆ ನನಗೆ ಗೊತ್ತಾಗಿದ್ದು ನಿಮ್ಮ ಮಗಳೇ ಅಂತ. ನಮ್ಮ ಬಾನು ಮದ್ವೆಲಿ ನಿಮ್ಮ ಮಗಳು ತುಂಬಾನೇ ಓಡಾಡ್ತಾ ಇದ್ಲು. ಎಲ್ರೂ ನಿಮ್ಮ ಮಗಳನ್ನೇ ನೋಡ್ತಾ ಇದ್ರು ಗೊತ್ತಾ? ಶಿವನು ಕೂಡ ಅವಾಗ್ಲೇ ನೋಡಿದಾನೆ. ನನ್ನ ಮದುವೆ ಆದ್ರೆ ಅವಳನ್ನೇ ಆಗ್ತೀನಿ, ಅಮ್ಮ ಹೋಗಿ ಮಾತಾಡು, ಅತ್ತೆ ಮಾವ ಖಂಡಿತವಾಗ್ಲೂ ನನಗೆ ಅವಳನ್ನ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ದ. ಹಾಗಾಗಿ ನಿಮ್ಮ ಹತ್ರ ಒಂದ್ಸಾರಿ ಮಾತಾಡೋಣ ಅಂತ ಬಂದ್ವಿ. ಹೌದಾ, ತುಂಬಾ ಖುಷಿ ಆಯ್ತು. ಮಕ್ಕಳಿಬ್ರು ಇಷ್ಟಪಟ್ರೆ ಇನ್ನೇನ್ ಹೇಳಿ, ಮಕ್ಕಳು ಸಂತೋಷವಾಗಿರ್ಬೇಕು ಅಂತಾನೆ ತಾನೇ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಮದುವೆ ಮಾಡೋದು. ನಮ್ಗೆ ಅದೇ ಖುಷಿ. ಮಕ್ಕಳಿಬ್ರು ಸಂತೋಷವಾಗಿದ್ರೆ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಸರಿ, ಹಾಗಾದ್ರೆ ಎರಡೂ ಕುಟುಂಬಕ್ಕೂ ಒಪ್ಪಿಗೆ ಇದೆಯಲ್ಲ, ಇನ್ನೇನು ಮದುವೆ ಮಾಡಿಸ್ಬಿಡೋದೆ. ಸರಿ ಬೀಗ್ರೆ, ಇನ್ನೇನು ಎಲ್ಲ ಮಾತುಕತೆ ಮುಗೀತು, ನಾವು ಇನ್ನು ಹೊರಡೋದೆ. ಆದ್ರೆ ಭಾನು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಈ ಮದ್ವೆ ಅವಳಿಗೂ ಇಷ್ಟ ಇದೆಯೋ ಇಲ್ವೋ ಅಂತ ಒಂದ್ ಮಾತು ಕೇಳಿ ಹೊರಡ್ತಿದ್ದೆ. ಅಯ್ಯಯ್ಯೋ ಬೀಗ್ರೆ, ಇದೇನ್ ಮಾತಾಡ್ತಿದ್ದೀರಾ ನೀವು? ಆ ಮಕ್ಳಿಗೆಲ್ಲ ಏನ್ ಗೊತ್ತಾಗುತ್ತೆ ಹೇಳಿ ಇಂಥ ವಿಷಯದಲ್ಲಿ? ಅವ್ರಿಗೆಲ್ಲ ಮನೆ ಕೆಲಸ ಮಾಡ್ಕೊಂಡು ಮನೆ ಕಡೆ ಗಮನ ಅಷ್ಟೇ.
ಇದ್ರ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಾಗಲ್ಲ ಬಿಡಿ. ಅವ್ರ ಹತ್ರ ಮಾತು ಹೇಗೋ ನೀವು ಬರೋದು ಹೋಗೋದು ಇನ್ಮೇಲೆ ಇದ್ದೇ ಇರುತ್ತೆ ತಾನೇ. ಅವ್ರ ಹತ್ರ ನಿಧಾನವಾಗಿ ಮಾತಾಡ್ಕೊಂಡ್ರೆ ಆಯ್ತು. ನಿಮಗೆ ಟೈಮ್ ಆಗ್ತಿರತ್ತೆ, ನೀವಿನ್ ಹೊರಡಿ. ಸರಿ ಹಾಗಾದ್ರೆ ಬೀಗ್ರೆ, ನಾವಿನ್ ಹೊರಡ್ತೀವಿ. ಅವಳಿಗೆ ಒಂದ್ ಮಾತು ಹೇಳ್ಬಿಡಿ ಆಯ್ತಾ? ನೋಡಿದ್ಯೇನು ಮಗ್ನೆ, ನನ್ನ ಮಗಳಿಗೆ ಎಷ್ಟು ಒಳ್ಳೆ ಸಂಬಂಧ ಬಂದಿದೆ ಅಂತ. ಆ ಹುಡುಗ ಇಂಜಿನಿಯರ್ ಅಂತೆ ಕಣೋ. ತಿಂಗಳಿಗೆ ಲಕ್ಷ ಲಕ್ಷ ಸ್ಯಾಲ್ರಿ ತಗೋತಾನಂತೆ. ನಾನು ಆ ಹುಡುಗನ ನನ್ನ ಮಗಳಿಗೆ ತಂದ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಅಂತ ಯೋಚನೆ ಮಾಡಿದೆ. ಆದ್ರೆ ನೋಡು, ದೇವ್ರ ದಯೆಯಿಂದ ಆ ಹುಡುಗನೇ ನನ್ನ ಮಗಳನ್ನ ಇಷ್ಟಪಟ್ಟು ನಮ್ಮ ಮನೆವರೆಗೂ ಹುಡ್ಕೊಂಡು ಬರೋ ಹಾಗೆ ಮಾಡ್ದ. ಹೌದಮ್ಮ, ಒಳ್ಳೇದಾಯ್ತು. ನಮ್ಮ ಪೃಥ್ವಿ ಜೀವನ ಇನ್ಮೇಲೆ ತುಂಬಾ ಚೆನ್ನಾಗಿರತ್ತೆ. ನೋಡಮ್ಮ, ಮೊದಲು ಮದ್ವೆಗೆ ಏನೇನ್ ಬೇಕೋ ಎಲ್ಲಾನು ನಾವು ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಹೌದು ಪ್ರದೀಪಾ, ನೀನ್ ಹೇಳ್ತಿರೋ ಸರಿಯಾಗಿದೆ. ನಾಳೆನೆ ಹೋಗಿ ನಮ್ಗೆ ಏನೇನ್ ಬೇಕೋ ಎಲ್ಲಾನು ಶಾಪಿಂಗ್ ಮಾಡ್ಕೊಂಡು ಬರ್ಬೇಕು ಕಣೋ. ನನ್ನ ಫ್ರೆಂಡ್ ಎಲ್ಲೋ ಹೇಳ್ತಾ ಇದ್ಲು, ಅವಳ ಹತ್ರ ಕೇಳಿ ನೋಡ್ತೀನಿ. ಅಲ್ಲಿಗೆ ಹೋಗೋಣ. ನಾವು 4 ಜನ ಹೋಗ್ಬಿಡೋಣ. ಭಾನು ಹೇಗೂ ಮನೇಲೇ ಇರ್ತಾಳಲ್ವಾ, ಈ ಮನೆ ಕೆಲಸ ಎಲ್ಲ ಅವಳು ನೋಡ್ಕೋತಾಳೆ. ಬೆಳಗ್ಗೆ ಬೇಗನೆ ಎದ್ದು ಹೋಗ್ಬಿಡೋಣ ಆಯ್ತಾ? ಮನೇಲಿ ಸೊಸೆ ಒಬ್ಳಿದ್ದಾಳೆ, ಅವಳ ನಿರ್ಧಾರಗಳನ್ನು ಕೇಳಬೇಕು. ಅವಳು ಏನೋ ಒಂದು ಹೇಳ್ತಾಳೆ, ಅದಕ್ಕೂ ಬೆಲೆ ಕೊಡ್ಬೇಕು ಅನ್ನೋದು ಸಾವಿತ್ರಿ ಮನೆಯವರಿಗಾಗ್ಲಿ ಯಾರಿಗೂ ಅನ್ಸೋದೇ ಇಲ್ಲ. ಹಾಗಾಗಿನೇ ಏನೇ ನಿರ್ಧಾರ ಮಾಡೋದಾದ್ರು, ಏನೇ ಮಾಡಬೇಕು ಅಂದ್ರು, ಏನೇ ಹೇಳಬೇಕು ಅಂದ್ರು ಇವ್ರ 4 ಜನದ ಮಧ್ಯೆ ಮಾತ್ರನೇ ಮಾತುಕತೆ ನಡೀತಾ ಇರತ್ತೆ. ಹೀಗೆ ದಿನಗಳು ಕಳೆದು ಮದುವೆ ದಿನನೂ ಹತ್ರ ಬರುತ್ತೆ. ಸಾವಿತ್ರಿ ಮಗಳ ಮದುವೆನ ಅದ್ದೂರಿಯಾಗಿ ಮಾಡ್ತಾಳೆ. ಆ ಅದ್ದೂರಿ ಮದುವೆಲಿ ಭಾನುಗೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ. ಆ ಮದುವೆಲಿ ಕೂಡ ಯಾವುದಾದ್ರೂ ಕೆಲಸ ಇದ್ರೆ ಮಾತ್ರನೇ ಭಾನು ನೆನಪಾಗ್ತಾ ಇರ್ತಾಳೆ. ಬೇರೆ ಯಾವುದೇ ನಿರ್ಧಾರ ತಗೊಳ್ಳೋದಾದ್ರೂ ಭಾನು ನೆನಪೇ ಇರೋದಿಲ್ಲ. ಮದುವೆ ಆಗಿ ಸ್ವಲ್ಪ ದಿನ ಕಳೆದ್ಮೇಲೆ ಒಂದಿನ ಇದ್ದಕ್ಕಿದ್ದಾಗೆ ಪೃಥ್ವಿ ಲಗೇಜ್ ಸಮೇತ ತನ್ನ ತವ್ರ ಮನೆಗೆ ಬರ್ತಾಳೆ. ಅಯ್ಯೋ ಪೃಥ್ವಿ, ಇದೇನೇ ಇದು? ಲಗೇಜ್ ಸಮೇತ ಬಂದಿದ್ಯಾ? ಅದು ಬೇರೆ ಮುಖ ಎಲ್ಲ ಬಾಡೋಗಿದೆ, ಏನಾಯ್ತೆ? ಅಮ್ಮ, ನಾನು ಇನ್ಮೇಲೆ ಆ ಮನೆಗೆ ಹೋಗಲ್ಲ ಅಷ್ಟೇ. ಹೋಗಲ್ಲ ಅಂದ್ರೆ ಹೋಗಲ್ಲ. ನನಗೆ ಗಂಡನೂ ಬೇಡ, ಅತ್ತೆನೂ ಬೇಡ, ಗಂಡನ ಮನೆನೂ ಬೇಡ. ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ. ಅಯ್ಯೋ ದೇವ್ರೆ, ಇದೇನ್ ಮಾತು ಅಂತ ಆಡ್ತಿದೀಯೇ? ಮದುವೆ ಆಗಿರೋ ಹುಡುಗಿ ನೀನು, ಗಂಡ ಬೇಡ ಗಂಡನ ಮನೆ ಬೇಡ ಅಂತಿದ್ಯಲ್ಲ. ನೀನಿಲ್ಲಿ ತವ್ರ ಮನೇಲಿದ್ರೆ ನೋಡ್ದವ್ರೆಲ್ಲ ಏನ್ ಅನ್ಕೊಳಲ್ವೇ? ಎಲ್ರೂ ನಿನ್ ಬಗ್ಗೆ ಆಡ್ಕೋತಾರೆ ಕಣೆ. ಯಾಕೆ ಹೀಗ್ ಮಾತಾಡ್ತಿದ್ಯಾ? ಏನಾಯ್ತೆ? ನೀನು ನಿನ್ ಗಂಡ ಏನಾದ್ರೂ ಜಗಳ ಮಾಡ್ಕೊಂಡ್ರಾ? ನಿನ್ ಅತ್ತೆ ಏನಾದ್ರೂ ಹೇಳಿದ್ರಾ? ಏನಾಯ್ತು ಅಂತ ಸ್ವಲ್ಪ ಬಾಯ್ ಬಿಟ್ಟು ಹೇಳೆ. ಅಮ್ಮ, ನನ್ಗೆ ಅರ್ಥ ಆಗ್ತಿಲ್ಲ. ಆ ಮನೆಗೆ ನಾನ್ ಸೊಸೆನೋ ಅಥವಾ ಕೆಲ್ಸದಾಳೋ ಅಂತ. ಪ್ರತಿಯೊಂದು ಕೆಲ್ಸಕ್ಕೂ ನನ್ನನ್ನೇ ಕರೀತಾರೆ. ಆದ್ರೆ ನಾನೇನಾದ್ರೂ ಬಾಯ್ ಬಿಟ್ಟು ಕೇಳಿದ್ರೆ ಅದನ್ನ ಕೊಡ್ಸೋದು ಇಲ್ಲ. ಅದು ಹೋಗ್ಲಿ ಅಮ್ಮ, ನಾನು ನನ್ ಗಂಡ ಒಂದಿನ ಹೊರಗಡೆ ಹೋಗೋದಕ್ಕೂ ಬೇಡ ಅಂತಾರೆ. ಯಾವಾಗ್ಲೂ ಏನಾದ್ರೂ ಕೆಲಸ ಇದ್ರೆ ಮಾತ್ರನೇ ನನ್ನನ್ನ ನೆನ್ಪು ಮಾಡ್ಕೊಳ್ತಾರೆ. ಏನಾದ್ರೂ ಕೆಲಸ ಇದ್ರೆ ಸಾಕು ಪೃಥ್ವಿ ಪೃಥ್ವಿ ಅಂತ 1000 ಸರಿ ಕರೀತಾರೆ. ಪೃಥ್ವಿ ಅದು ಮಾಡು, ಪೃಥ್ವಿ ಇದು ಮಾಡು ಅಂತ 1000 ಸರಿ ಹೇಳ್ತಾರೆ. ಎಲ್ಲದನ್ನು ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕು. ನನ್ನ ಇಷ್ಟದಂಗೆ ನನ್ಗೇನು ಮಾಡೋ ಹಾಗಿಲ್ಲ. ಕೆಲವೊಂದ್ಸಾರಿ ನನ್ಗನ್ಸತ್ತೆ ಆ ಮನೇಲಿ ಕೆಲಸದವ್ರು ಇರ್ಲಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ನನ್ನನ್ನ ಮದುವೆ ಆಗಿ ಕೆಲ್ಸಕ್ಕೆ ಅಂತ ತಗೊಂಡು ಹೋಗಿದ್ದಾರೆ ಅಷ್ಟೇ. ನಾನು ಆ ಮನೆ ಸೊಸೆ ಅಲ್ಲ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಹೇಳ್ತಿದ್ಯಾ ಮಗಳೇ ನೀನು? ನನ್ ಮಗಳನ್ನ ಇಲ್ಲಿ ಮಹಾರಾಣಿ ಹಾಗೆ ನೋಡ್ಕೊಂಡಿದ್ದೀನಿ ನಾನು. ಮಹಾರಾಣಿ ಬೆಳೆಸ್ದಾಗೆ ಬೆಳೆಸಿದೀನಿ. ಆದ್ರೆ ಅವರು ನಿನ್ನ ಮನೆ ಕೆಲಸದವ್ರ ಹಾಗೆ ಎಲ್ಲಾ ಕೆಲ್ಸನೂ ನಿನ್ನ ಹತ್ರನೇ ಮಾಡಿಸ್ಕೊತಿದಾರ. ಸೊಸೆ ಅನ್ನೋ ಗೌರವ ಕೊಡ್ತಾ ಇಲ್ವಾ? ಇರು, ನಾನೇ ಹೋಗಿ ನಿನ್ನ ಅತ್ತೆಗೆ ಗ್ರಹಚಾರ ಬಿಡಿಸ್ತೀನಿ. ಅಯ್ಯೋ ಯಾಕತ್ತೆ? ಅವ್ರು ಮಾಡ್ತಿರೋ ಸರಿಯಾಗೇ ಇದೆಯಲ್ಲ, ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ಏನು ನಿನ್ ಚಿಕ್ಕಮ್ಮ ಮಾಡ್ತಿರೋದು ಸರಿಯಾಗಿದ್ಯಾ? ಏನೇ ಮಾತಾಡ್ತಿದ್ಯಾ? ಅಲ್ಲ ಕಣೆ, ನನ್ ಮಗಳನ್ನ ಮಹಾರಾಣಿ ಹಾಗೆ ಬೆಳೆಸಿ ನಿನ್ ಚಿಕ್ಕಮ್ಮನ ಮಗನಿಗೆ ಮದುವೆ ಮಾಡ್ಕೊಟ್ಟಿರೋದು ನನ್ ಮಗಳಿಗೆ ಹಿಂಸೆ ಮಾಡ್ಲಿ, ಆ ಮನೇಲಿ ಎಲ್ಲಾ ಕೆಲ್ಸಾನು ಮಾಡಿಸಿ ಅವಳನ್ನ ಕೆಲಸದವಳ ಹಾಗೆ ನೋಡ್ಲಿ ಅಂತಲ್ಲ ಕಣೆ. ಮಗ ಸೊಸೆ ಇಬ್ರು ಸಂತೋಷವಾಗಿರ್ಲಿ, ನನ್ ಮಗಳ ಜೀವನ ಸುಖವಾಗಿರ್ಲಿ ಅಂತ. ಆದ್ರೆ ನಿನ್ ಚಿಕ್ಕಮ್ಮ ನನ್ ಮಗಳಿಗೆ ಕೊಡ್ಬೇಕಾಗಿರೋ ಮರ್ಯಾದೆ ಕೊಡ್ದೇನೆ ಕೆಲಸದವಳ ಹಾಗೆ ನೋಡ್ಕೊಳ್ತಾ ಇದ್ದಾಳೆ. ಅವಳೇನು ಮನೆ ಸೊಸೆ ತಗೊಂಡು ಹೋಗಿದ್ದಾಳೋ ಅಥವಾ ಮನೇಲಿ ಕೆಲಸ ಮಾಡೋದಕ್ಕಂತ ಕರ್ಕೊಂಡು ಹೋಗಿದ್ದಾಳೋ? ಓಹೋ, ಏನತ್ತೆ ನಿಮ್ ಮಾತಿನ ಅರ್ಥ? ನಿಮ್ ಮಗಳನ್ನ ನೀವು ಮಹಾರಾಣಿ ಹಾಗೆ ಬೆಳೆಸಿದ್ದೀರಾ ಅಂದ್ರೆ ನಮ್ಮನ್ನೆಲ್ಲ ನಮ್ ತಂದೆ ತಾಯಿ ಕೂಲಿಯವ್ರ ಹಾಗ ಬೆಳೆಸಿದ್ದಾರೆ. ಭಾನು, ಏನ್ ಮಾತಾಡ್ತಿದ್ಯಾ ನೀನು? ಮಾತಿಗೆ ಸ್ವಲ್ಪ ಮಿತಿ ಇರ್ಲಿ. ಅಯ್ಯೋ, ನಿನ್ ಹೆಂಡತಿ ಸರಿಯಾಗಿ ಮಾತಾಡ್ತಿದ್ದಾಳೆ ಕಣಪ್ಪ. ಅರೆ ಯಾಕ್ ಬೀಗ್ರೆ, ನಿಮ್ ಮಗಳನ್ನ ಒಂದೇ 1 ತಿಂಗಳು ನನ್ ಮನೆಗೆ ಕೆಲಸದವಳಾಗಿ ನಡ್ಸ್ಕೊಂಡಿರೋದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬರ್ತಿದ್ಯಲ್ಲ. ನನ್ನ ಮಗಳನ್ನ ನೀವು ವರ್ಷಾನ್ಗಟ್ಲೆ ಮನೆ ಕೆಲಸದವಳ ಹಾಗೆ ನಡ್ಸ್ಕೊಳ್ತಾ ಇದ್ದೀರಿ. ಅವಳು ಈ ಮನೆ ಸೊಸೆ ಅನ್ನೋ ಗೌರವ ಸ್ವಲ್ಪನಾದ್ರೂ ಕೊಟ್ಟಿದ್ದೀರಾ ನೀವು? ಬೀಗ್ರೆ, ನಿಮ್ ಮಗಳನ್ನ ಮಾತ್ರ ನೀವು ಮಹಾರಾಣಿ ತರ ಬೆಳೆಸೋದಲ್ಲ, ಪ್ರತಿ ಹೆಣ್ಮಕ್ಳನ್ನು ಅವ್ರ ತಂದೆ ತಾಯಿ ಮಹಾರಾಣಿ ಹಾಗೆ ಬೆಳೆಸಿರ್ತಾರೆ. ಮದ್ವೆ ಮಾಡಿ
ನಿಮ್ ಮನೆಗ್ ಕಳ್ಸ್ಕೊಡ್ತಿದ್ದಾರೆ ಅಂದ್ರೆ ನಿಮ್ ಮೇಲೆ ಅಷ್ಟು ನಂಬಿಕೆ ಅವರಿಗೆ. ನನ್ನ ಮಗಳನ್ನ ನನ್ನ ನಂತರ ಇವ್ರು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಭರವಸೆ ಬಂದ ಮೇಲೆನೆ ಅವ್ರು ನಿಮ್ ಮನೆಗ್ ಕಳ್ಸ್ಕೊಡ್ತಾರೆ. ಆದ್ರೆ ನೀವು ಅವ್ರನ್ನ ಇಲ್ಲಿ ಈ ತರ ಕೆಲಸದವ್ರಿಗಿಂತ ಕಡಿಯಾಗಿ ನೋಡ್ತಾ ಇದೀರಾ. ಮನೆ ಸೊಸೆಗಿರ್ಬೇಕಾಗಿರೋ ಒಂದ್ ಸ್ವಲ್ಪನೂ ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಹೇಗೆ ಇವಾಗ ಕರಳ್ ಚುರುಕ್ಕಂತೋ ಅವ್ರ ತಂದೆ ತಾಯಿ ಕೂಡ ಹಾಗೆ ಚುರುಕ್ಕನ್ನುತ್ತೆ. ನೋಡಿ ಬೀಗ್ರೆ, ಪ್ರತಿ ಹೆಣ್ಮಗಳು ಮದುವೆ ಆಗಿ ಗಂಡನ್ ಮನೆಗ್ ಬರೋದು ಗಂಡನ್ ಮನೇಲಿರೋ ಕಷ್ಟ ಸುಖ ಜವಾಬ್ದಾರಿ ಎಲ್ಲಾನು ತಾನು ಅವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ. ಅದು ಬಿಟ್ಟು ನೀವು ಮಾಡೋ ಹಾಗೆ ಯಾವ್ದೋ ಕೆಲಸ ಮಾಡೋದಕ್ಕೋಸ್ಕರನೇ ಅವಳನ್ನ ಮದುವೆ ಆಗಿ ಕರ್ಕೊಂಡ್ ಬಂದಿರೋ ಹಾಗೆ ನಡ್ಸ್ಕೊಂಡ್ರೆ ಪ್ರಪಂಚದಲ್ಲಿ ಯಾವ ಹೆಣ್ಮಕ್ಳು ಮದುವೆ ಆಗ್ಬೇಕು ಅನ್ನೋ ಯೋಚನೆ ಕೂಡ ಮಾಡಲ್ಲ, ತಿಳ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೆ ಸಾವಿತ್ರಿಗೆ ತಾನು ಏನ್ ಇಷ್ಟು ದಿನ ತಪ್ಪು ಮಾಡ್ದೆ ಅನ್ನೋದು ಅರ್ಥ ಆಗತ್ತೆ. ಅಮ್ಮ ಬಾನು, ನೋಡಮ್ಮ, ಇಷ್ಟು ದಿನ ಏನೋ ತಿಳಿದೇನೋ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನಿಂದ ನಿನ್ ಮನ್ಸಿಗೆ ತುಂಬಾನೇ ನೋವಾಗ್ಬಿಟ್ಟಿದೆ. ದಯವಿಟ್ಟು ಕ್ಷಮಿಸಮ್ಮ. ಇನ್ಯಾವತ್ತೂ ಹೀಗೆಲ್ಲ ನಾನು ನಿನ್ ಜೊತೆ ನಡ್ಕೊಳ್ಳೋದೇ ಇಲ್ಲ. ನೀನು ಈ ಮನೆ ಸೊಸೆ ಅಲ್ಲಮ್ಮ, ಮಗಳಿದ್ದಾಗೆ. ನಾನು ಇನ್ಮೇಲೆ ನಿನ್ನನ್ನ ಮಗಳು ನೋಡ್ಕೊಂಡ ಹಾಗೆ ನೋಡ್ಕೊಳ್ತೀನಿ. ಅಂತೂ ಇಂತೂ ಮನೆಯವರೆಲ್ಲರೂ ತಮ್ಮ ತಪ್ಪನ್ನ ಅರ್ಥ ಮಾಡ್ಕೊಂಡು ಬಾನು ಕೊಡ್ಬೇಕಾಗಿರೋ ಗೌರವನ ಕೊಟ್ಟು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ಪರಿಸ್ಥಿತಿನ ಬಾನು ಮಾತ್ರನೇ ಅನುಭವಿಸ್ತಾ ಇರೋದಲ್ಲ, ಪ್ರಪಂಚದಲ್ಲಿ ತುಂಬಾ ಜನ ಹೆಣ್ಮಕ್ಳು ಈ ಪರಿಸ್ಥಿತಿನ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಕೆಲವು ಮನೆಗಳಲ್ಲಿ ಸೊಸೆಯಂದ್ರು ಮನೆ ಕೆಲ್ಸಕ್ಕೆ ಮಾತ್ರನೇ ಸೀಮಿತ. ಮನೆ ಪತ್ರ ಆಗಿರ್ಬೋದು, ದುಡ್ಡು ಕಾಸು, ಬೇರೆ ಯಾವುದೇ ವಿಷಯಕ್ಕಾದ್ರೂ ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ವೇನೋ ಅನ್ನೋ ಹಾಗೆ ವರ್ತನೆ ಮಾಡ್ತಾರೆ. ಇದೆಲ್ಲ ಬದಲಾಗಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಇವಾಗ್ಲೇ ಹೆಣ್ಮಕ್ಳು ಮದುವೆ ಆಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಒಂದಿನ ಮದುವೆನೇ ಆಗೋದು ಬೇಡ ಅಂತ ನಿರ್ಧಾರನೇ ತಗೊಂಡ್ಬಿಡ್ತಾರೆ ಅನ್ಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.